ಓಂ ಶಾಸ್ತ್ರಯೋನಿತ್ವಾತ್ ಓಂ. ಈ ಅತೀಂದ್ರಿಯ ಸಂಗತಿಗಳನ್ನು ನಾವು ಸಾಧಿಸುವ ನಿಟ್ಟಿನಲ್ಲಿ ಅನೇಕ ನೈಸರ್ಗಿಕ ವಿದ್ಯಮಾನಗಳು ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇವೆ. ಅಂಥದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಅವಲೋಕಿಸಿದರೆ ಅದು ಅತೀಂದ್ರಿಯ ಸಂಗತಿಗಳನ್ನು ಸಾಧಿಸ್ತದೆ ಅಂತ ಹೀಗೆ ನಾವು ರೇತೋಧಾತುರ ವಟಗಣಿಕ ಅಲ್ಲಿಂದ ಮೃತೆ ಕರ್ಮ ನಿವೃತ್ತಿಶ್ಚ ಅಲ್ಲಿವರೆಗೆ ನೋಡಿದ್ದೇವೆ. ಅಲ್ಲಿ ಈ ಆಚಾರ್ಯರು ಮಹಾಭಾರತದ ಶಾಂತಿ ಪರ್ವದ ಉಪಪರ್ವ ಮೋಕ್ಷ ಧರ್ಮ ಪರ್ವ ಅದರ ಮಾತನ್ನು ಉದ್ಧರಿಸಿದಾದ ಮೇಲೆ ದರ್ಶನಾಚ್ಛ ತಪ ಆದಿ ಫಲಸ್ಯ ಅಂತ ಹೇಳಿದ್ದಾರೆ. ತಪಸ್ಸು ಮೊದಲಾದವುಗಳ ಫಲ ಅಂತನ್ನೋದು ನಮಗೆ ಪ್ರತ್ಯಕ್ಷವಾಗಿ ಕಂಡಿದೆ. ಅಂದರೆ ತ್ರಿವಿಕ್ರಮ ಪಂಡಿತರು ಹೇಳುವ ಪ್ರಕಾರ ಸ್ವಾಧ್ಯಾಯ, ಬ್ರಹ್ಮಚರ್ಯ ಇವೇ ಮೊದಲಾದ ತಪಸ್ಸು. ಆ ತಪಸ್ಸಿನ ಫಲ ಅವರ ಮುಖದಲ್ಲಿ ಒಂದು ಬ್ರಹ್ಮವರ್ಚಸ್ಸು ಇದೆಲ್ಲ ಕಾಣಿಸ್ತದೆ. ಅದು ನಮ್ಗೆ ಗೊತ್ತಿದೆ. ಮತ್ತೆ ಅದಲ್ಲದೇ ಅವರು ಅಂಥವ್ರೇನೋ ಆಶೀರ್ವಾದ ಮಾಡಿದಾಗ ಅದರಿಂದ ಏನೋ ಒಂದು ಫಲ ಸಿಗೋದು ಅಂಥದ್ದು ಕೂಡ ಕಂಡಿದೆ ಅಂತ ಹೀಗೆ ಅದನ್ನು ಹೇಳಿದ್ದಾರೆ. ಅಲ್ಲಿ ಮುಂದೆ ತಪ್ತ ಮಾಪಾದಿ ದಿವ್ಯ ಪರೀಕ್ಷಾಣಾಂಚ ತತ್ವವಿಜ್ಞಾನಾದಿ ಫಲಂ ಅಂತ ಒಂದು ವಾಕ್ಯ ಇತ್ತು. ಅದು ನಮಗೆ ಕಳೆದ ದಿವಸ ಗೊತ್ತಾಗಿರ್ಲಿಲ್ಲ. ಹಿರಿಯ ವಿದ್ವಾಂಸರಾದಂಥ ಗುರು ಸಮಾನರಾದಂಥ ಗೋವಿಂದಾಚಾರ್ಯರು ಇದನ್ನ ತತ್ವಪ್ರದೀಪ ಹಿಂದೆ ಪಾಠ ಹೇಳಿದ್ದನ್ನ ಒಂದು ಬಾರಿ ನಾನು ಅವಲೋಕಿಸಿದೆ. ಅಲ್ಲಿ ಅವರು ಅದನ್ನು ವಿವರಿಸಿ ಹೇಳಿದ್ದಾರೆ. ಅದು ತಪ್ತ ಮಾಪ ಅಲ್ಲ, ಮಾಷ, ತಪ್ತ ಮಾಷ, ಹೀಗೆ ತಪ್ತ ಮಾಷಾದಿ ದಿವ್ಯ ಪರೀಕ್ಷಾಣಾಂಶ ತತ್ವವಿಜ್ಞಾನಾದಿ ಫಲಂ ಅಂತ. ಹಾಗೆ ಅದನ್ನು ತಿದ್ಕೋಬೇಕು. ಅದರ ವಿವರ ಈಗ ನಾನು ನಿಮಗೆ ಹೇಳುವರಿದ್ದೇನೆ. ಈ ವಿಷಯ ನಿಮ್ಗೆಲ್ಲರಿಗೂ ಗೊತ್ತಿದ್ದೇ ಇರ್ತದೆ. ಅದರ ವಿವರ ಮಾತ್ರ ನಾನು ನಿಮ್ಗೆ ಹೇಳಬೇಕಾಗಿರೋದು. ಈಗ ಈ ಹಿಂದಿನ ಕಾಲದಲ್ಲಿ ಈಗೆಲ್ಲ ಅಂಥದ್ದೇನು ಕಾಣಿಸೋದಿಲ್ಲ. ಯಾವುದಾದ್ರು ಒಬ್ಬರು ವ್ಯಕ್ತಿಯ ಮೇಲೆ ಒಂದು ಅಪವಾದ ಬಂದಾಗ ಅದನ್ನ ತೀರ್ಮಾನ ಮಾಡಲಿಕ್ಕೆ ಸ್ಪಷ್ಟವಾದಂಥ ಯಾವುದೇ ಒಂದು ಅಪರಾಧಿನ ತೀರ್ಮಾನ ಮಾಡ್ಲಿಕ್ಕಾಗಲಿ ಅಥವಾ ನಿರಪರಾಧಿನ ತೀರ್ಮಾನ ಮಾಡ್ಲಿಕ್ಕಾಗಲಿ ಏನೇ ಸರಿಯಾದಂಥ ಪ್ರಮಾಣ ಇಲ್ಲದೆ ಹೋದಾಗ, ಸಾಕ್ಷಿ ಇಲ್ಲದೆ ಹೋದಾಗ ಒಂದು ಸಂಗತಿ ಅನುಸರಣೆ ಮಾಡ್ತಾ ಇದ್ರು. ಒಂದು ಕಾದ ಕಬ್ಬಿಣವನ್ನ ಹಿಡ್ಕೊಳ್ಳಿಕ್ಕೆ ಹೇಳ್ತಿದ್ರು ಅವನಿಗೆ. ಹಿಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ನಿರಪರಾಧಿ ಆಗಿದ್ರೆ ಇದು ನನಗೆ ಈ ಕಾದ ಕಬ್ಬಿಣ ನನಗೇನು ಮಾಡೋದು ಬೇಡ, ಅಪರಾಧಿ ಆಗಿದ್ರೆ ನನಗಿದು ಗಾಯ ಮಾಡಲಿ ಅಂತ. ಆ ಕಾಲದಲ್ಲಿ ಅಷ್ಟು ಸತ್ಯವೂ ಧರ್ಮವೂ ಆಚರಣೆಯಲ್ಲಿತ್ತು. ಮತ್ತು ವ್ಯಕ್ತಿಗಳು ಕೂಡ ಆ ಥರದವ್ರು ಇದ್ರು. ಅದರಿಂದ ಪ್ರಾಯ ಅದು ನಡೀತಿತ್ತೇನೋ. ಆದ್ರಿಂದ ಅಂಥದ್ದೊಂದು ಉದಾಹರಣೆ ಇಲ್ಲಿ ಈಗ ನಾವು ತಪ್ತಮಾಷ ಅಂತ ನೋಡ್ತಾ ಇರೋರು. ಆ ತಪ್ತಮಾಷ ಅಂತಲೇ ನೀವು ಕೋಶದಲ್ಲಿ ಪರೀಕ್ಷೆ ಮಾಡಿದರೆ ಅಥವಾ ದಿವ್ಯ ಅಂತ ನೀವು ಕೋಶದಲ್ಲಿ ಪರೀಕ್ಷೆ ಮಾಡಿದರೆ ನಿಮ್ಗೆ ಅದೆಲ್ಲವೂ ಕೂಡ ಗೊತ್ತಾಗ್ತದೆ. ಇಲ್ಲಿ ದಿವ್ಯ ಅಂತಿದೆ ನೋಡಿ. ಅದು ದಿವ್ಯ ಅಂದರೆ ಡಿವೈನ್, ಅಲೌಕಿಕ ಅಂತ ಅರ್ಥ ಅಲ್ಲ. ದಿವ್ಯ ಅಂದರೆ ಒಂದು ರೀತಿಯಾದ ಪರೀಕ್ಷೆ ಅಂತಲೇ ಅರ್ಥ. ಒಂದು ಡಿಕ್ಲರೇಷನ್, ನಾನು ನಿರಪರಾಧಿ ಆಗಿದ್ದೇನೆ ಅಂತ ಒಬ್ಬ ವ್ಯಕ್ತಿ ಕ್ಲೇಮ್ ಮಾಡ್ತಾನೆ, ಅದನ್ನೇ ಈ ದಿವ್ಯ ಅಂತ ಹೇಳ್ತಾರೆ. ಅದು ಅಲ್ಲಿ ಅಲೌಕಿಕ, ಡಿವೈನ್ ಅಂತ ಈಗ ಅರ್ಥ ಅಲ್ಲ. ಅದೊಂದು ಗೊತ್ತಿರಬೇಕು. ಆಯ್ತು. ಹಾಗಾದ್ರೆ ಇದು ಏನು ವಿಷಯ ಅಂದರೆ, ಮಾಷ ಅಂದರೆ ಉದ್ದು, ತಪ್ತ ಮಾಷ ಅಂದರೆ ಕಾದಂಥ ಉದ್ದಿನ ಕಾಳು ಅಂತ ಅರ್ಥ ಆಗ್ತದೆ. ಆದರೆ ನೇರವಾಗಿ ಉದ್ದಿನ ಕಾಳೇ ಅಲ್ಲ. ಉದ್ದಿನ ಕಾಳಿನ ಗಾತ್ರದ ಬಂಗಾರ ಅಥವಾ ಕಬ್ಬಿಣ ಇತ್ಯಾದಿ ಯಾವುದೋ ಲೋಹದ ಕೆಲವು ಸಣ್ಣ ಸಣ್ಣ ಬಾಲ್ಸ್, ಸಣ್ಣ ಸಣ್ಣ ಗುಂಡುಗಳು, ಅವುಗಳನ್ನು ತಗೋತಿದ್ರು. ಚೆನ್ನಾಗಿ ಕಾದಿರ್ಬೇಕದು. ಅದನ್ನೊಂದು ಪಾತ್ರೆಯಲ್ಲಿ ಹಾಕಿರ್ತಾರೆ. ಅದನ್ನು ಕೈಯಲ್ಲಿ ತಗೋಬೇಕು ಈ ವ್ಯಕ್ತಿ. ಇದನ್ನು ಬೆರಳುಗಳಿಂದ ಅದನ್ನು ತಗೊಂಡು ಅವನು ನಾನು ನಿರಪರಾಧಿ ಅಂತ ಅನ್ನೋದನ್ನ ಸಾಬೀತು ಮಾಡಬೇಕು. ಹೀಗೆ ಅಲ್ಲಿ ಬಂದಿರೋದು. ಯಾವ ಪುರಾಣದಲ್ಲಿ ಬಂದಿದ್ದು ಏನು ಅಂತ ಅಲ್ಲಿ ಗೋವಿಂದಾಚಾರ್ಯ ಹೇಳಿರಲಿಲ್ಲ. ಆದರೆ ನಾನು ಅದನ್ನು ವಾಚಸ್ಪತ್ಯ ಮೊದಲಾದ ಕೋಶಗಳ ಸಹಾಯದಿಂದ ಈಗ ಅದನ್ನು ತಗೊಂಡಿದ್ದೇನೆ. ಮತ್ತೆ ಒಂದು ವಾಚಸ್ಪತ್ಯನ ಹೇಳ್ತೀನಿ ನಾನು. ಇಂಗ್ಲಿಷ್ ಕೋಶ ಒಂದು ಅಲಾರ್ಕೆನ್ ಹೀಗೇನಾವುದೋ ಒಂದು ಕೋಶ ಅದು. ಆನ್ ಇನ್ಸ್ಟೆನ್ಸ್ ಆಫ್ ಹೋಲ್ಡಿಂಗ್ ಆರ್ an ordinance to hold a fistful of black gram in one's fist, putting the hand in a vessel containing boiling ghee or other hot materials, as a method of proving one's honesty, chastity, integrity or innocence. ಇದು ನೋಡಿ, ಇವರು ಸ್ವಲ್ಪ ಕೆಲವು ಹೆಚ್ಚಿನ ವಿಷಯಗಳನ್ನು ಹೇಳಿದ್ದಾರೆ. ಅದೆಲ್ಲ ಕೋಶದಲ್ಲಿ ಬಂದಿದೆ. ಒಂದು ಪಾತ್ರದಲ್ಲಿ ಬಿಸಿ ನೀರು ಅಥವಾ ಬಿಸಿ ತುಪ್ಪ, ಎಣ್ಣೆ ಇತ್ಯಾದಿಗಳನ್ನು ಹಾಕಬೇಕು. ಅದರಲ್ಲಿ ಕೈ ಹಾಕಿ ಅವನು ಅದನ್ನು ತೋಳಿಗೆ ಪ್ರಯತ್ನ ಪಡಬೇಕು.
ಅಥವಾ ಈ ಬ್ಲ್ಯಾಕ್ ಗ್ರಾಮ್ ಉದ್ದಿನ ಕಾಳನ್ನ ಒಂದು ಕಡೆ ಹಾಕಿದ್ದನ್ನು ಬಿಸಿಯಾಗಿದ್ದನ್ನು ಅವನು ಎತ್ತಿ ಹಿಡಿಬೇಕು ಅಂತ ಹೀಗೆಲ್ಲ ಬಂದಿದೆ. ಅವರು ಅದ್ರ ಇಂಗ್ಲೀಷ್ನಲ್ಲಿ ಏನು ಕೊಟ್ಟಿದ್ದಾರಲ್ಲ ಅದು ಹೀಗೆ ಕೋಶದಲ್ಲಿ ಕೊಟ್ಟದನ್ನು ನಾವು ನೋಡ್ಬೋದು. ದಿವ್ಯ ಅಂತ ಅನ್ನೋದಕ್ಕೂ ಅದ್ರ ಸಾಕಷ್ಟು ಮಾಹಿತಿ ನಮಗೆ ಸಿಗ್ತದೆ. ಈಗ ತಪ್ತಮಾಷ ಅಂತ ಅನ್ನೋದಕ್ಕೆ ನಾವು ನೋಡೋಣ. ತಪ್ತಮಾಷ ಅಂತ ಅನ್ನೋದು ತಪ್ತಂ ಮಾಷಮಿತಂ ಸುವರ್ಣಾದಿ, ಒಂದು ಉದ್ದಿನ ಕಾಳಿಗೆ ಸಮಾನವಾದ ಒಂದು ಸುವರ್ಣ ಅಥವಾ ಬೆಳ್ಳಿ ಅಥವಾ ಕಬ್ಬಿಣ ಮೊದಲಾದ ಯಾವುದೋ ಒಂದು ಲೋಹ. ಇದೊಂದು ದಿವ್ಯದ ಪ್ರಭೇದ. ಇದು ದಿವ್ಯ ಪರೀಕ್ಷೆ ಅಂತ ಏನಿರ್ತದೆ ಅದೊಂದು ಪ್ರಭೇದ. ತದ್ವಿಧಿ ವೀರಮಿತ್ರೋದಯ ದರ್ಶಿತ. ವೀರಮಿತ್ರೋದಯ ಅಂತ ಸಂಸ್ಕೃತದಲ್ಲಿ ಒಂದು ಪ್ರಸಿದ್ಧವಾದಂಥ ಕೇವಲ ಕಾವ್ಯ ಅಲ್ಲ, ಅದು ಅನೇಕ ತಾತ್ವಿಕ ಅಂಶಗಳನ್ನು ಒಳಗೊಂಡಿರುವಂತಹ ಒಂದು ಕಾವ್ಯ. ಅದನ್ನ ಅಲ್ಲಿ ತೋರಿಸಿದ್ದಾರೆ. ಯಥಾ ತತ್ರ ಪಿತಾಮಹ ಅದರಲ್ಲಿ ಒಂದು ಉಲ್ಲೇಖ. ತಪ್ತಮಾಷಸ್ಯ ವಕ್ಷ್ಯಾಮಿ ವಿಧಿ ಉದ್ಧರಣೆ ಶುಭಂ. ತಪ್ತಮಾಷದ ಉದ್ಧರಣವನ್ನು ಮಾಡಬೇಕು, ಕೈಯಿಂದ ಎತ್ತಬೇಕು. ಅದು ಹೇಗೆ? ಕಾರಯೇತ್ ಆಯಸಂ ಪಾತ್ರಂ, ಒಂದು ಕಬ್ಬಿಣದ ಪಾತ್ರ ಮಾಡಬೇಕು. ತಾಮ್ರಂ ವಾ ಷೋಡಶಾಂಗುಲಂ, ಅಥವಾ ತಾಮ್ರದ ಪಾತ್ರೆಯನ್ನಾದರೂ ಕೂಡ ಮಾಡಬೇಕು, 16 ಅಂಗುಲದ್ದು. ಚತುರಂಗುಲ ಖಾತಂತು ಮೃಣ್ಮಯಂ ವಾಪಿ ಮಂಡಲಂ, ಅಥವಾ ಒಂದು ಮಣ್ಣಿನ ಹೊಂಡ, ಒಂದು ತೆಗ್ಗು ಮಾಡಬೇಕು, ಅದು 4 ಅಂಗುಲ ಆಳ ಇರಬೇಕು. ಷೋಡಶಾಂಶ ಪ್ರಮಿತಂ ಮಂಡಲಂ ಸೂರ್ಯಮಂಡಲಾಕಾರಂ ವರ್ತುಲಮಿತಿ ಯಾವತ್. ಏತಾದೃಶಂ ಪಾತ್ರಂ, ಈ ಪಾತ್ರವನ್ನು ಘೃತ ತೈಲಾಭ್ಯಾಂ ಪೂರಯೇತ್, ತುಪ್ಪ ಅಥವಾ ಎಣ್ಣೆ ಅದರಲ್ಲಿ ಹಾಕಿ ತುಂಬಿಸ್ಬೇಕು ಅದನ್ನು. ಆಮೇಲೆ ಸುವರ್ಣಂ ಮಾಷಕಂತಸ್ಮಿನ್ ಸುತಪ್ತೆ ನಿಕ್ಷೇಪೇತ್ ತತಃ, ಅದರಲ್ಲೇ ಆ ಎಣ್ಣೆ ಅಥವಾ ತುಪ್ಪದಲ್ಲೇ ಇದೊಂದು ಬೇರೆ ಬೇರೆ ವಿಧಾನಗಳಿವೆ. ಅಲ್ಲಿ ಬಂಗಾರದ ಉದ್ದಿನ ಕಾಳುಗಳನ್ನು ಹಾಕಬೇಕು. ಅಂಗುಷ್ಠಾಂಗುಲಿ ಮೂಲೇನ ತಪ್ತಮಾಷಕ ಮುದ್ಧರೇತ್, ತನ್ನ ಬೆರಳುಗಳ ತುದಿಯಿಂದ ಕೆಳಗೆ ಬಿದ್ದಿರುವಂಥ ಉದ್ದಿನ ಕಾಳುಗಳನ್ನು ಮೇಲೆತ್ತಬೇಕು. ಸುವರ್ಣ ಮಾಷಕಂ ಕರ್ಷ ಷೋಡಶಾಂಶ ಪ್ರಮಾಣಕಂ, ಸುವರ್ಣಗ್ರಹಣಂ ರೂಪ್ಯಮಾಷ ನಿವೃತ್ತರ್ಥಂ. ಸುವರ್ಣದ್ದೇ ಯಾಕೆ ತಗೊಂಡಿದ್ದಾರೆ ಅಂದರೆ, ನಾನು ಬೆಳ್ಳಿದು ಆಗ್ಬಹುದು ಬೇರೆ ಯಾವುದೋ ಆಗಬಹುದು ಅಂತ ಗೋವಿಂದಾಚಾರ್ಯ ಹೇಳಿದ್ರು. ಆದರೆ ಇವರು ಈ ಒಂದು ಗ್ರಂಥದಲ್ಲಿ ಸುವರ್ಣದ್ದೇ ಆಗಬೇಕು ಅಂತ ಹೇಳಿದ್ದಾರೆ. ಬೆಳ್ಳಿದಾಗಬಾರ್ದು ಅಂತೆ, ರೂಪ್ಯಮಾಷ ನಿವೃತ್ತರ್ಥಂ, ಅದಾಗಬಾರ್ದು. ಯಾಕೆಂತ ಗೊತ್ತಿಲ್ಲ. ತನ್ಮಾಷ ಪರಿಮಿತಂ ಹಿರಣ್ಯಂ ತಾಮ್ರಂ ವಾ ಪಿಂಡೀಕೃತ್ಯ ನಿಕ್ಷಿಪೇತ್, ಉದ್ದಿನ ಕಾಳಿನ ಗಾತ್ರದ ಬಂಗಾರ ಅಥವಾ ತಾಮ್ರದ ಕಾಳುಗಳನ್ನು ಅದರಲ್ಲಿ ಹಾಕಬೇಕು, ಸಣ್ಣ ಸಣ್ಣ ಬಾಲ್ಸ್. ಅಂಗುಷ್ಠಾಗ್ನಿ ಮೂಲದಿಂದ ಅದನ್ನು ಮೇಲೆತ್ತಬೇಕು. ಇದಂ ಚ ತಪ್ತಮಾಷೋದ್ಧರಣಂ ಪ್ರಾಡ್ವಿವಾಕೇನ ಘೃತತೈಲಯೋ ತಾಪೇ ಸಮಾರಬ್ಧೆ ಧರ್ಮ ಆವಾಹನಾದಿ ಶೋಧ್ಯ ಶಿರಃ ಪಾತ್ರ ಪರಿಣಾಯಾಂತಂ ಸರ್ವಸಾಧಾರಣಂ ಕರ್ಮ ವಿಧಾಯ. ಅದು ಸ್ವಲ್ಪ ಬೇರೆ ಬೇರೆ ಅಂಶಗಳನ್ನು ಹೇಳಿದ್ದಾರೆ, ನಮ್ಗೆ ಅದೇನು ಬೇಡ ಈಗ. ಅಲ್ಲಿ ಹೇಳಬೇಕಾದ ಕೆಲವು ಮಂತ್ರಗಳಿವೆ. ತ್ವಮಗ್ನೇ ವೇದಾಶ್ಚತ್ವಾರ ಇತ್ಯಾದಿನ ಅಗ್ನಿದಿವ್ಯ ಪ್ರಕಾರೇಣ ಉಕ್ತ ಮಂತ್ರೆ, ಆ ಮಂತ್ರೇಣ ಅಭಿಮಂತ್ರೆ, ಅದನ್ನು ಅಭಿಮಂತ್ರಿಸಬೇಕು. ಮತ್ತು ಶೋಧ್ಯಸ್ತು, ಇದು ಆ ಅಗ್ನಿಮಂತ್ರ ಹೇಳುವುದು, ಅದನ್ನು ಅಭಿಮಂತ್ರಣ ಮಾಡುವುದು ಅಲ್ಲಿರುವಂಥ ಪರೀಕ್ಷಕನಾದಂಥ ನ್ಯಾಯಾಧೀಶನ ಕೆಲಸ. ಶೋಧ್ಯ ಅಂದರೆ ಯಾವ ವ್ಯಕ್ತಿಯ ಬಗ್ಗೆ, ಯಾವ ವ್ಯಕ್ತಿಯ ನಿರಪರಾಧಿತ್ವ ಇನೋಸೆನ್ಸ್ ಪ್ರೂವ್ ಆಗಬೇಕಾಗಿದೆಯೋ ಆ ವ್ಯಕ್ತಿ ಯಾಜ್ಞವಲ್ಕ್ಯರು ಹೇಳಿದಂಥ ಇನ್ನೊಂದು ಶ್ಲೋಕ, ಯಾಜ್ಞವಲ್ಕ್ಯ ಸ್ಮೃತಿ ಇದಿರಬೇಕದು. ತ್ವಮಗ್ನೇ ಸರ್ವಭೂತಾನಾಂ ಇತ್ಯಾದಿ ಮಂತ್ರದಿಂದ ಅಭಿಮಂತ್ರಣ ಮಾಡಿ ತಪ್ತಮಾಷ ಉದ್ಧರೇತ್, ಕಾದ ಆ ಉದ್ದಿನ ಕಾಳನ್ನು ಮೇಲೆತ್ತಬೇಕು. ಅತಯವ ಬೃಹಸ್ಪತಿ ಅಂತ ಬೃಹಸ್ಪತಿಯ ಸ್ಮೃತಿಯನ್ನು ಕೂಡ ಹೇಳಿದ್ದಾರೆ. ಸಮುದ್ಧರೇ ತೈಲಘೃತಾತ್, ಅದನ್ನು ಸುತಪ್ತ ತಪ್ತಮಾಷಕಂ, ಬೃಹಸ್ಪತಿಯು ಕೂಡ ಅದನ್ನೇ ಹೇಳ್ತಾರೆ. ಸೌವರ್ಣೆ ರಾಜತೆ ತಾಮ್ರೆ ವಾಯಸೆ ಮೃಣ್ಮಯೇ ಪಿವ, ಬಂಗಾರದ ಪಾತ್ರೆ, ಬೆಳ್ಳಿ ಪಾತ್ರೆ, ಕಬ್ಬಿಣದ ಪಾತ್ರೆ ಅಥವಾ ಮಣ್ಣಿನ ಪಾತ್ರೆ, ಅದರಲ್ಲಿ ಗವ್ಯಂ ಘೃತಂ, ಆಕಳ ತುಪ್ಪವನ್ನು ತಗೋಬೇಕು. ತದಗ್ನೇ ತಾಪಯೇತ್ ಶುಚಿಹಿ ಅಂತ ಹೀಗೆಲ್ಲ ಅದ್ರ ಬಗ್ಗೆ ಬೇರೆ ಬೇರೆ ಥರದ ಉದಾಹರಣೆಗಳನ್ನು ಅಲ್ಲಿ ಹೇಳ್ತಾರೆ. ಅಲ್ಲಿ ಪ್ರಾಡ್ವಿವಾಕ ಮೊದಲಾದದ್ದು ಇದೆಯಲ್ಲ, ಅದೆಲ್ಲ ಈ ಯಜ್ಞದಲ್ಲಿ ಉಪಯೋಗ ಕೆಲವು ಪ್ರಕ್ರಿಯೆಗಳವು. ಮಂತ್ರಸ್ತು ತೇನೇವ ದರ್ಶಿತ ತತಶ್ಚ ಅನೇನ ಮಂತ್ರೇಣ ಸಕೃತ್ತದಭಿಮಂತ್ರಯೇತ್. ದಹಪಾವಕ ಪರಂ ಪವಿತ್ರಂ ಅಮೃತಂ ಘೃತಂ ತ್ವಂ ಯಜ್ಞಕರ್ಮಸು ದಹಪಾವಕ ಪಾಪಂ ತ್ವಂ ಹಿಮಶೀತೋ ಭವೆ.
ನಾನು ಪಾಪ ಮಾಡಿಲ್ಲ ಅಂತಾದರೆ ಹಿಮದಂತೆ ನೀನು ಶೀತನಾಗುವಂತೆಲ್ಲ ಹೀಗೆ ಅದನ್ನು ಕೇಳಬೇಕು. ತ್ವಮಗ್ನಿ ಸರ್ವಭೂತಾನಾಂ ಇತ್ಯಾದಿ ಮಂತ್ರಗಳನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಮುದ್ರಿಕೋದ್ಧರಣ ಅಂತ ಮಾಡಿದ್ದಾರೆ. ತತ್ರ ತರ್ಜನ್ಯವ ಮುದ್ರಿಕೋದ್ಧರಣಂ ಕಾರ್ಯಂ. ಮುದ್ರಿಕಾ ಅಂದರೆ ಒಂದು ಉಂಗುರವನ್ನು ಕೂಡ ಹೀಗೆ ಕಾಸಿ ಅದನ್ನು ಮೇಲೆತ್ತಬಹುದು, ಅದು ಒಂದು ಪರೀಕ್ಷೆ ಮಾಡಬಹುದು ಅಂತ ಹೀಗೆ ಕೇಳಿದಂತೆ ಕಾಣಿಸ್ತದೆ. ಕರಾಗ್ರಂ ಯೋನ ಧುನುಯಾತ್ ವಿಸ್ಫೋಟೋವಾ ನಜಾಯತೆ. ಅಲ್ಲಿ ಒಳಗೆ ಕೈ ಹಾಕಿದಾಗ ಕೈ ಜಾಡಿಸಬಾರ್ದು ಅವನು ನೋವಿನಿಂದ. ಮತ್ತೆ ಅವನಿಗೆ ಕೈಯಲ್ಲಿ ವಿಸ್ಫೋಟ ಅಂದರೆ ಈ ಗುಳ್ಳೆ ಹೇಳುವುದು, ಸ್ವೆಲ್ಲಿಂಗ್ ಬರೋದು ಈಗಲೇ ಆಗ್ತದೆ. ಅದಾಗದೆ ಹೋದರೆ ಶುದ್ಧೋ ಭವತಿ ಧರ್ಮೇಣ, ಶುದ್ಧನಾಗ್ತಾನೆ. ಇದು ಒಂದು ಮಾತು. ಕಾಲಿಕಾ ಪುರಾಣೇಪಿ ಅಂತ ಕಾಲಿಕಾ ಪುರಾಣದ ಮಾತನ್ನು ಕೂಡ ಹಾಗೆ ಕೊಟ್ಟಿದ್ದಾರೆ. ಇದು ಇಷ್ಟೆಲ್ಲ ತಪ್ತಮಾಶದ ಬಗ್ಗೆ ಉದಾಹರಣೆ ಆಯಿತು. ಹಿಂದಿ ಶಬ್ದ ಸಾಗರ ಕೋಶದಲ್ಲಿ ಕೂಡ ಅದನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ನಾವು ನೋಡೋದು ದಿವ್ಯ ಅಂತ, ಇದು ದಿವ್ಯ ಪರೀಕ್ಷಾ ಅಂತಿದೆ ನೋಡಿ ಪ್ರದೀಪದ ಮಾತಿನಲ್ಲಿ. ತಪ್ತಮಾಶವೇ ಮೊದಲಾದ ದಿವ್ಯ ಪರೀಕ್ಷೆ ಅಂದರೆ ಅಲೌಕಿಕ ಪರೀಕ್ಷೆ ಅಂತ ಅರ್ಥ ಅಲ್ಲ, ವ್ಯಕ್ತಿಯೊಬ್ಬನ ಶುದ್ಧತೆಯನ್ನು ಪರೀಕ್ಷೆ ಮಾಡುವ ವಿಧಾನ ಅಂತ ಅರ್ಥ ಆಗುತ್ತೆ. ದಿವ್ಯ ಶಬ್ದಕ್ಕೇ ಹಾಗರ್ಥ ಕೋಶದಲ್ಲಿ. ಕೆಲವು ಕಡೆ ಅಗ್ನಿದಿವ್ಯ ಅಂತ ಹೀಗೆಲ್ಲ ಶಬ್ದ ನೀವು ಕೇಳಿರ್ತೀರಿ ಎಲ್ಲಿಯಾದರೂ. ಅಗ್ನಿದಿವ್ಯ ಅಂತ ಒಬ್ರು ಯಾರೋ ಕಾದಂಬರಿನೂ ಕೂಡ ಬರೆದಿದ್ದಾರೆ, ನಾನು ಅದನ್ನು ನಿನ್ನೆ ಸರ್ಚ್ ಮಾಡಿದೆ. ಅದ್ಯಾವುದೋ ಐತಿಹಾಸಿಕ ಶಿವಾಜಿ ಮಹಾರಾಜನ ಕಾಲದ ಕುರಿತಾಗಿ ಒಂದು ಕಾದಂಬರಿ ಅದು. ಅಂಥದ್ದು ಅದು ಕೂಡ ಇಂಥದೇ ಒಂದು ತಮ್ಮ ನಿರಪರಾಧಿತ್ವವನ್ನು ಸಾಬೀತು ಮಾಡುವಂಥ ಒಂದು ಪ್ರಸಂಗನೇ ಅದು. ದಿವ್ಯ ಅಂದರೆ ಹೆವೆನ್ಲಿ ಅಂತೆಲ್ಲ ಅರ್ಥ ಇದೆ, ಇಲ್ಲ ಅಂತಲ್ಲ. ಆದರೆ ಅದಕ್ಕಿಂತ ಹೆಚ್ಚಾಗಿ ಈ ಪರೀಕ್ಷೆ ಅಂತ ಹೀಗೆ ಅದಕ್ಕೆ ಅರ್ಥ ಇದೆ. ಕೆಪ್ಲರ್ ಡಿಕ್ಷನರಿ ಪ್ರಕಾರ ಓತ್ ಒಂದು ಪ್ರಮಾಣ ಸ್ವೀಕಾರ ಮಾಡೋದು ಅಂತ ಹೀಗೆ ಅದಕ್ಕೆ ಅರ್ಥ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ ಅಂದರೆ ಅದೆಲ್ಲ ಸಂಸ್ಕೃತದಲ್ಲಿ ಬೇರೆ ಬೇರೆ ಕಡೆ ಬಂದದ್ದೇ ಆಗಿರ್ತದೆ. ಅದನ್ನು ಈಗ ಮುಂದೆ ನಾವು ನೋಡ್ತೀವಿ. ಆ ಕೋಶದಲ್ಲಿ ಕೊಟ್ಟಿದ್ದ ಪ್ರಕಾರ ಅದನ್ನು ನಾನು ತೋರಿಸ್ತೇನೆ. ಆ್ಯನ್ ಓತ್ ಎ ಸಾಲೆಮ್ ಡಿಕ್ಲರೇಷನ್ ಅಂತ ಒಂದು ಕೋಶದಲ್ಲಿ ಈಗ ಕಾಣಿಸಿ ಬರ್ತದೆ. ವಾಚಸ್ಪತ್ಯ ಕೋಶದಲ್ಲಿ ಹೀಗೊಂದು ಮಾತು ಕೇಳಿ ಬರ್ತದೆ. ಗಂಗಾಜಲಾದಿ ಸ್ಪರ್ಶಪೂರ್ವಕ ಶಪಥ ಭೇದೆ ಬ್ರಾಹ್ಮಣೋ ವಚನಂ ಶ್ರುತ್ವ ಜ್ಞಾನೇಶೋ ಅಜ್ಞಾನಿನಾಂ ವರಹ ಅಂತ ಹೀಗೆಲ್ಲ ಕೆಲವು ಶ್ಲೋಕ ಇದೆ. ಇವತ್ತು ಕೂಡ ನಾವು ಒಂದು ಪುಸ್ತಕ ನೋಡ್ತಿರ್ತೇವೆ. ಭಗವದ್ಗೀತೆಯನ್ನು ಮುಟ್ಟಿ ಹೇಳುವುದು, ಬೈಬಲನ್ನು ಮುಟ್ಟಿ ಹೇಳುವುದು, ಮತ್ತು ಅವರವ್ರ ಧರ್ಮಗ್ರಂಥಕ್ಕೆ ಯಾವ ಧರ್ಮಗ್ರಂಥಕ್ಕೆ ಅವರು ಬದ್ಧರಾಗಿದ್ದಾರೆ ಅದನ್ನು ಮುಟ್ಟಿ ಹೇಳುವುದು ನ್ಯಾಯಾಲಯದಲ್ಲಿ ಕಂಡು ಬರ್ತದೆ. ಈ ಜಗತ್ತಿನಲ್ಲಿ ಕೂಡ ಪುಸ್ತಕ ಮುಟ್ಟಿ ಹೇಳೋ ನೋಡೋಣ ಅಂತ ಹೀಗೆಲ್ಲ ಹೇಳ್ತಿರ್ತೀವಿ. ಮತ್ತು ಯಾವುದೋ ಕೆಲವು ಕಡೆ ದೇವರ ಪ್ರಸಾದ ಅಂಗಾರ ಮೊದಲಾದದ್ದು ಇರ್ತದೆ, ಅದನ್ನು ಮುಟ್ಟಿ ಹೇಳು ನೋಡೋಣ ಅಂತ ಕೆಲವು ಸರಿ ಚಾಲೆಂಜ್ ಮಾಡ್ತಿರ್ತಾರೆ. ಆ ಥರ ಗಂಗಾ ತೋಯವನ್ನು ಕೈಯಲ್ಲಿ ಹಿಡಿದು ಸುಳ್ಳು ಹೇಳಿದರೆ ಅವನಿಗೆ ಮಹಾಪಾಪ ಇದೆ ಅಂತ ಈಗ ಒಂದು ಕಡೆ ಶಾಸ್ತ್ರದಲ್ಲಿ ಒಂದು ವರ್ಣನೆ ಇದೆ. ವಾಸ್ತವಿಕವಾಗಿ ಗಂಗಾ ನೀರು, ಒಂದು ಪುಸ್ತಕ, ಒಂದು ದೇವರ ಪ್ರಸಾದ ಇವೆಲ್ಲ ಕಾದ ಕಬ್ಬಿಣದಷ್ಟೇ ಪವಿತ್ರವಾದದ್ದು. ಆದರೆ ಕಾದ ಕಬ್ಬಿಣ ಹೇಗೆ ಹಾನಿ ಮಾಡ್ತದೋ ಒಮ್ಮೆಲೆ, ಹಾಗೆ ವೇದ ಪುರಾಣಾದಿಗಳು ಮಾಡ್ತಾವೋ ಇಲ್ಲೋ. ಸುಳ್ಳು ಹೇಳುವವರು ದೇವರಾಣೆ ಅಂತ ಹೇಳಿದ್ರು ಸುಳ್ಳು ಹೇಳ್ತಾರೆ. ಅದಕ್ಕೆಲ್ಲ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಅದು ವ್ಯಕ್ತಿಯ ಸ್ವಭಾವ. ಗಂಗೋದಕ ತಾಮ್ರಂ ಗೋಮಯಂ ಗೋರಜಸ್ತಥಾ ಸತ್ಯಂ ವಾ ಇದಿವಾ ಅಸತ್ಯಂ ತದ್ದಿವ್ಯಂ ಕರೋತಿ ಯಃ. ಇಂಥದನ್ನ ಪವಿತ್ರವಾದ ವಸ್ತುವನ್ನು ಹಿಡಿದು ಆ ದಿವ್ಯ ಪರೀಕ್ಷೆಯನ್ನು ಅವನು ಪಾಸ್ ಮಾಡಬೇಕು ಅಂತ ಹೀಗೆ ಕೇಳಿ ಬರ್ತದೆ. ತತ್ರ ದಿವ್ಯಂ ನಾಮ, ಇದು ದಿವ್ಯ ಮಾತ್ರಕ ಅನ್ನುವ ಒಂದು ಗ್ರಂಥ. ಅಲ್ಲಿ ಹೀಗೆ ವಿಷಯ ಇದೆ. ತತ್ರ ದಿವ್ಯಂ ನಾಮ ಮಾನುಷ ಪ್ರಮಾಣ ಅಭಾವೆ. ಯಾವುದೇ ಮನುಷ್ಯನ ಸಾಕ್ಷಿ ಇಲ್ಲದೆ ಹೋದರೆ ತನ್ನ ನಿರ್ಣಾಯಕಂ ಯದುಚ್ಯತೆ ತತ್. ಸ್ಮೃತಿ ತತ್ವದಲ್ಲಿ ಹೀಗೆ ಅದನ್ನು ಹೇಳಿದ್ದಾರೆ. ತತ್ರ ದಿವ್ಯಾಂಗೀಕಾರ ತತ್ರ ತಾವದ್ಭವತಿ ಪ್ರಯೋಜನ ಮುಕ್ತಂ ಯಶಾಂ ಅನ್ಯತಮ ಅಭಾವೇ ದಿವ್ಯಾನಿ ಅನ್ಯತಮಂ. ಯಾಜ್ಞವಲ್ಕ್ಯರು ಹೀಗೆ ಹೇಳಿದ್ದಾರೆ. ಪ್ರಮಾಣಹೀನೇ ವಾದೇತು ನಿರ್ದೋಷ ದೈವಿಕೀ ಕ್ರಿಯಾ. ಯಾವುದೇ ಬೇರೆ ಪ್ರಮಾಣ ಇಲ್ಲದೆ ಇದ್ದಾಗ ಅದನ್ನು ಹೀಗೆ ತಗೊಳ್ಬೇಕು. ತತ್ರ ಬೃಹಸ್ಪತಿ ದಿವ್ಯ ಭೇದಾನಾಹ, ಕೋಶದಲ್ಲಿ ದಿವ್ಯ ವೇದಾನಾಹ ಅಂತದು ಆಗಿದೆ. ವೇದ ಅಲ್ಲ, ಭೇದ. ದಿವ್ಯದ ಪ್ರಭೇದಗಳನ್ನು ಬೃಹಸ್ಪತಿ ಸ್ಮೃತಿಗಳಲ್ಲಿ ಹೇಳಿದ್ದಾರೆ. ಘಟಃ ಒಂದು ಗಡಿಗೆ, ಅಗ್ನಿ, ನೀರು, ವಿಷ, ಕೋಶ ಅಂತ ಹೀಗಿದೆ. ಆ ಕೋಶ ಅಂತ ಏನು ಗೊತ್ತಿಲ್ಲ, ಅದನ್ನ ಬಿಟ್ಬಿಡೋಣ. ಶರಂತು ತಂಡುರಾಹ, ಅಕ್ಕಿಕಾಳು, ಬಾಣ. ಆಮೇಲೆ ಸಪ್ತಮ, ಏಳನೇದು ಅಂದರೆ ತಪ್ತಮಾಶಕಂ. ಅಷ್ಟಮಂ ಫಾಲಮಿತ್ಯುಕ್ತಂ. ನವಂ ಧರ್ಮಜನ್ ತಥಾ. ಹೀಗೆಲ್ಲ ಕೆಲವನ್ನ ಹೇಳಿದ್ದಾರೆ. ಅವನ್ನೆಲ್ಲ ಹಿಡಿದು ಈ ದಿವ್ಯ ಪರೀಕ್ಷೆಯನ್ನು ಮಾಡಿ ನಡೆಸಬೇಕು ಅಂತ ಅದರ ಅಭಿಪ್ರಾಯ ಆಗ್ತದೆ. ಶಪಥೈ ಏನ ವರ್ಧಯೇತ್.
ಯುಕ್ತಿಷು ಅಸಮರ್ಥಾಸು, ಬೇರೆ ಯಾವುದೇ ಯುಕ್ತಿಗಳು ಸಾಕ್ಷಿಗಳು ಸಿಗದೆ ಹೋದರೆ ಆವಾಗ ಶಪಥ ಮಾಡ್ಲಿಕ್ಕೆ ಹೇಳ್ಬೇಕು ಅವನಿಗೆ ಅಂತ, ಹೀಗೆ ಅದರ ತಾತ್ಪರ್ಯ ಇದೆ. ಅಲ್ಲಿ ನಾರದೇನ ಅಪಿ ಉಕ್ತಂ, ನಾರದೋಪಿ, ನಾರದ ಹೇಳ್ತಾರೆ, ಸತ್ಯವಾಹನ ಶಸ್ತ್ರಾಣಿ ಗೌರೀಜ ಕನಕಾನಿ ಚ ದೇವತಾ ಪಿತೃಪಾದಾಂಶ ದತ್ತಾನಿ ಸುಹೃದಾನಿ ಚ ಸ್ಪೃಶೇತ್ ಶಿರಾಂಸಿ ಪುತ್ರಾಣಂ ದಾರಾಣಂ ಸುಹೃದಾಂಶ ತಥಾ. ಇದನ್ನ ನೋಡಿ, ದೇವತೆಯನ್ನು ಮುಟ್ಟಿ ಹೇಳೋದು, ತಂದೆ ತಾಯಿ ನನ್ನ ತಾಯಿ ಆಣೆ ಅಂತ ಹೇಳೋದು, ಆಮೇಲೆ ಮಕ್ಕಳ ತಲೆ ಮುಟ್ಟಿ ಹೇಳೋದು, ಆಮೇಲೆ ಹೆಂಡತಿಯ ತಲೆ ಮುಟ್ಟಿ ಹೇಳೋದು, ಗೆಳೆಯ ಬಂಧುಗಳ ತಲೆ ಮುಟ್ಟಿ ಹೇಳೋದು, ಅಭಿಯೋಗೇಶು ಸರ್ವೇಶು ಕೋಶ ಪಾನ ಮಥಾಪಿವ ಅಂತ, ಹೀಗೆಲ್ಲ ಕೋಶಪಾನ ಅಂತದ್ದು ನೋಡಿದೆ, ಅಲ್ಲೊಂದು ಏನೋ ಇದೆ, ನಮ್ಗೆ ಅದೆಲ್ಲ ಪೂರ್ಣ ವಿವರ ಸಿಗ್ತಾ ಇಲ್ಲ. ಅಂತೂ ನಾವೇನಾದರೂ ನನ್ನ ಮಕ್ಕಳ ತಲೆ ಮುಟ್ಟಿ ನಾನು ಸುಳ್ಳು ಹೇಳಿದರೆ ಮಕ್ಕಳಿಗೆ ಅದರಿಂದ ಹಾನಿ ಆಗ್ತದೆ ಅಂತ ಒಂದು ಭಯ ಇತ್ತು ಆಗಿನ ಕಾಲದಲ್ಲಿ. ಈಗ ಯಾರಿಗೂ ಯಾವ ಭಯವೂ ಇಲ್ಲ. ಉಡುಪಿ ಕೃಷ್ಣನ ತಲೆ ಮುಟ್ಟಾದರೂ ಸುಳ್ಳು ಹೇಳ್ಯಾರು, ಮೂಲರಾಮದೇವ್ರ ತಲೆ ಮುಟ್ಟಾದರೂ ಸುಳ್ಳು ಹೇಳ್ಯಾರು. ಅಂದರೆ ನಾನು ಯಾವ ಸನ್ಯಾಸಿಗಳನ್ನ ನಿಂದನೆ ಮಾಡ್ತೀನಿ ಅಂತ ತಿಳ್ಕೋಬೇಡಿ, ಮನುಷ್ಯ ಆ ಥರ ಸುಳ್ಳಿಗೆ ಬಂದು ನಿಂತಿದ್ದಾನೆ ಅಂತ ಹೇಳ್ತಿದ್ದಾನೆ ಅಷ್ಟೇ. ಒಂದು ಪ್ರಾಸಂಗಿಕವಾಗಿ ಅದನ್ನು ಹೇಳಿದೆ. ಯಾವ ದೇವರನ್ನು ಮುಟ್ಟಿ ಆ ದೇವರಾಣಿಯಾಗ ಸುಳ್ಳು ಹೇಳ್ತಾನೆ ಮನುಷ್ಯ. ಕೈಯಲ್ಲಿ ಭಗವದ್ಗೀತೆ ಮುಟ್ಟಿಯೂ ಸುಳ್ಳು ಹೇಳ್ತಾನೆ, ಶಾಲಗ್ರಾಮ ಮುಟ್ಟಿಯೂ ಸುಳ್ಳು ಹೇಳ್ತಾನೆ. ವಸ್ತುತಸ್ತು ಶಪಥಾನಾಮಪಿ, ಹೀಗೆ ಅನೇಕ ಥರದ ಶಪಥಗಳ ಬಗ್ಗೆ ಅಲ್ಲಿ ಕೇಳಿ ಬರ್ತದೆ. ಹೀಗೆ ತ್ರಿವಿಕ್ರಮ ಪಂಡಿತರ ಮಾತಿನಲ್ಲಿ ತಪ್ತ ಮಾಷಾದಿ, ಮಾಪ ಅಲ್ಲದು ಮಾಷ ಮೊದಲಾದ ದಿವ್ಯ ಪರೀಕ್ಷೆಗಳು, ದಿವ್ಯ ಅನ್ನೋ ಶಬ್ದಕ್ಕೆ ಅಲೌಕಿಕ ಅಂತ ಅರ್ಥ ಅಲ್ಲ, ನಾನು ಈಗಾಗಲೇ ಹೇಳಿದಂತೆ. ಮನುಷ್ಯನ ಸತ್ಯತ್ವವನ್ನು, ಅವನ ನಿರಪರಾಧಿತ್ವವನ್ನು ಸಾಬೀತು ಮಾಡುವ ಒಂದು ಪ್ರಕ್ರಿಯೆಗೇ ದಿವ್ಯ ಅಂತಾರೆ. ದಿವ್ಯ ಎಂಬ ಪರೀಕ್ಷೆ ಅಂತ ಅರ್ಥ ಅದಕ್ಕೆ. ಅದರ ಫಲ ಏನು ಅಂದರೆ ತತ್ವವಿಜ್ಞಾನಾದಿ ಫಲಂ. ತತ್ವವಿಜ್ಞಾನ ಅಂದರೆ ತತ್ವಜ್ಞಾನ, ಭಗವಂತನ ಸಾಕ್ಷಾತ್ಕಾರ ಅಂತ ಅರ್ಥ ಅಲ್ಲ ಅಲ್ಲಿ. ತತ್ವವಿಜ್ಞಾನ ಅಂದರೆ ನಿಜ ಯಾವುದು, ಸುಳ್ಳು ಯಾವುದು, ತಪ್ಪು ಯಾವುದು ಮತ್ತು ಸತ್ಯ ಯಾರ್ದು ಅಂತನ್ನೋದನ್ನು ತಿಳಿಸುವುದು ಅದರ ಫಲ ಆಗಿರ್ತದೆ. ಪರೀಕ್ಷೆಯು ಕಾರಣ, ಅದರ ಕಾರ್ಯ ತತ್ವವಿಜ್ಞಾನ ಅದು. ಇನ್ನು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿರುವಂಥ ಒಂದು ಸಂಗತಿಯನ್ನು ಕೂಡ ಗೋವಿಂದಾಚಾರ್ಯ ಹೇಳಿದ್ದಾರೆ, ಅದನ್ನು ಇಲ್ಲಿ ನೋಡೋಣ. ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಇಂಥದ್ದೇ ಇನ್ನೊಂದು ಉದಾಹರಣೆ ಇದೆ. ಪರಶುಮಸ್ಮೈ ತಪತ ಅಂತ, ಕಾದ ಒಂದು ಕೊಡಲಿ, ಆ ಕೊಡಲಿಯನ್ನು ತೊಗೊಂಡ್ಬರ್ತಾ ಇದ್ರು. ಕಾದ ಕೊಡಲಿಯನ್ನು ತೊಗೊಂಡು ಬಂದು ಇದನ್ನು ಮುಟ್ರಿ ಅಂತ ಹೀಗೆ ಹೇಳ್ತಾ ಇದ್ರು ಅಂತ ಅಲ್ಲೊಂದು ಉಲ್ಲೇಖ ಇದೆ, ಅದನ್ನು ಹೀಗೆ ಹೇಳ್ತೇನೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ 6ನೇ ಅಧ್ಯಾಯದಲ್ಲಿ ಹೀಗಿದೆ: ಪುರುಷಂ ಸೌಮ್ಯ ಉತ ಹಸ್ತಗೃಹೀತ ಮಾನಯಂತಿ, ಅವನಿಗೆ ಕೈಗೊಂದು ಬೇಡಿ ಹಾಕಿ ಅವ್ನು ಕರ್ಕೊಂಡ್ಬರ್ತಾರಂತೆ. ಅಪಹಾರ್ಷೀತ್ ಸ್ಥೇಯಮಕಾರ್ಷೀತ್ ಪರಶುಮಸ್ಮೈ ತಪತ, ಒಂದು ಕೊಡ್ಲಿ ಕಾಸಿ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಸಹ ಯದಿ ತಸ್ಯ ಕರ್ತ ಭವತಿ ತಥೈವ ಆತ್ಮಾನಂ ಕುರುತೆ ಸಹ ಅನೃತಾಭಿಸಂಧಃ ಅನೃತೇನ ಆತ್ಮಾನಂ ಅಂತರ್ಧಾಯ ಪರಶುಂ ತಪ್ತಂ ಪ್ರತಿಗೃಹಾತಿ ಸಹ ದಹ್ಯತೆ ಅಥವಾ ಹನ್ಯತೆ. ಅವನೊಂದೊಳ್ಳೆ ಪಾಪದ ಕರ್ತ ಆಗಿದ್ದರೆ ನಿಜವಾಗಲೂ ಆ ಕಾದ ಕೊಡಲಿಯನ್ನು ಹಿಡ್ಕೊಂಡು ಕೈ ಸುಟ್ಟು ಹೋಗ್ತದೆ, ಮುಂದೆ ಅವನದು ಮರಣಕ್ಕೂ ಕಾರಣ ಆಗ್ಬೋದು. ಅಥಯದಿ ತಸ್ಯ ಅಕರ್ತ, ಪಾಪ ಮಾಡಿಲ್ಲ ಅಂತಾದರೆ ತಥೈವ ಸತ್ಯಮಾತ್ಮಾನಂ ಕುರುತೆ, ಅವನು ಸತ್ಯ ಅಂತ ಸಾಬೀತಾಗ್ತದೆ. ಅವನು ಸತ್ಯಾಭಿಸಂಧ ಸತ್ಯೇನ ಆತ್ಮಾನಂ ಅಂತರ್ಧಾಯ ಪರಶುಂ ತಪ್ತಂ ಗೃಹಾತಿ ನ ದಹ್ಯತೆ, ಸುಡೋದಿಲ್ಲ ಅಥವಾ ಮುಚ್ಚತೆ, ಅವನು ಬಿಟ್ಟು ಬಿಡ್ತಾರೆ. ಹೀಗೆ ಆ ಛಾಂದೋಗ್ಯ ಉಪನಿಷತ್ನಲ್ಲಿ ಒಂದು 6ನೇ ಅಧ್ಯಾಯದಲ್ಲಿ ಒಂದು ವರ್ಣನ, 6ನೇ ಅಧ್ಯಾಯದ ಕೊನೆಗೆ ಇದೊಂದು ಮಾತು ಕೇಳಿ ಬರ್ತದೆ. ಅಲ್ಲಿ ಶಕುನಿ ಸೂತ್ರ ದೃಷ್ಟಾಂತ ಮೊದಲಾದ ಬೇರೆ ಬೇರೆ ಸಂಗತಿಗಳಿವೆಯಲ್ಲ, ಅಲ್ಲಿ ಇದು ಕಂಡು ಬರ್ತದೆ. ಹೀಗೆ ಗೋವಿಂದಾಚಾರ್ಯ ಹೇಳಿದಂಥ ಒಂದು ವಿಚಾರ, ಅದರಿಂದ ನಮ್ಗೆ ಇದು ಗಮನಕ್ಕೆ ಬಂತು. ಅದನ್ನು ಅವ್ರನ್ನ ಕೃತಜ್ಞತಾಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕು. ಇಲ್ಲದೆ ಹೋದರೆ ಅಷ್ಟು ಸುಲಭವಾಗಿ ಅದು ನಮಗೆ ಸಿಗೋ ಪರಿಸ್ಥಿತಿ ಇರಲಿಲ್ಲ. ತಪ್ತಮಾಶದ ಬಗ್ಗೆ ಇದಿಷ್ಟು ಉದಾಹರಣೆ. ಆದ್ದರಿಂದ ನಾಸ್ತಿಕ್ಯವಾದವನ್ನು ಒಪ್ಪಬಾರದು ಅಂತ ಅದರ ತಾತ್ಪರ್ಯ ಒಟ್ಟಾರೆ. ಅಲ್ಲಿಗೆ ಇವತ್ತಿನ ಈ ಪಾಠ ಸಮಾಪ್ತವಾಗಿದೆ.